Welcome back to my channel, The Book of Swadam. ಇವತ್ತಿನ ಡಿಶ್ ಬಂದು ಹೋಮ್ ಮೇಡ್ ಚಾಕ್ಲೇಟ್ ಫಜ್. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಲೆಟ್ಸ್ ಬಿಗಿನ್. 1 tin ಮಿಲ್ಕ್ ಮೇಡ್, ಕೋಕೋ ಪೌಡರ್ 2 ಸ್ಪೂನ್ಸ್, ಮೈದಾ ಹಿಟ್ಟು ಚೂರು, ಮತ್ತು ಕ್ಯಾಶ್ಯೂ ನಟ್ಸ್ ಅಥವಾ ಹೇಸಲ್ ನಟ್ಸ್ ಯಾವ ನಟ್ಸ್ ಬೇಕಾರೋ ಹಾಕಿ, ಬಟರ್ ಬಂದು 1-2 ಸ್ಪೂನ್ಸ್. ಈಗ ಬಾಣಲಿಲಿ ಅಥವಾ ಫ್ರೈಯಿಂಗ್ ಪ್ಯಾನಲ್ಲಿ 1-2 ಸ್ಪೂನ್ಸ್ ಗೀ ಹಾಕ್ಕೊಳ್ಳೋಣ ಟು ರೋಸ್ಟ್ ದ ನಟ್ಸ್. ಇದಕ್ಕೆ ಎಲ್ಲ ನಟ್ಸ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಕ್ಯಾಶ್ಯೂಸ್ ನನ್ನ ಫೇವ್ರೇಟ್ ಇರೋದ್ರಿಂದ ನಾನು ಬರೀ ಕ್ಯಾಶ್ಯೂಸ್ ಹಾಕಿದೆ. ಹೇಸಲ್ ನಟ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಗೀ ಮೆಲ್ಟ್ ಆದಮೇಲೆ ಫುಲ್ ಕ್ಯಾಶ್ಯೂ ನಟ್ಸ್ ಹಾಕ್ಕೊಳ್ಳೋಣ. ಜಾಸ್ತಿ ನಟ್ಸ್ ಇದ್ದರೆ ತುಂಬ ಟೇಸ್ಟಿ ಇದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು. ಈ ಥರ ಅದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಂಡು ಬಿಡೋಣ. ಈಗ ಅದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡ್ಮೇಲೆ ಅದೇ ಬಾಣಲಿಲಿ ಆ ಗೀ ಹಾಗೇ ಇರಲಿ, ಅದಕ್ಕೆ ಬಟರ್ ಹಾಕ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಿರಲಿ ಸರ್ಫೇಸು, ಸೊ ದಟ್ ತಳ ಹಿಡಿಬಾರ್ದು ಅಂತ ಅಷ್ಟೇ. ಈಗ ಬಟರ್ ಮೆಲ್ಟ್ ಮಾಡ್ಕೊಳ್ಳೋಣ. ಯಾವತ್ತೂ ಬಟರ್ ಹಾಕೋಕ್ಕೆ ಮುಂಚೆ 1-2 ಸ್ಪೂನ್ ಆಯಿಲ್ ಅಥವಾ ಗೀ ಇರಬೇಕು, ಇಲ್ಲ ಅಂದರೆ ಬಟರು ಸೀದುತ್ತೆ. ಈಗ ಚೆನ್ನಾಗಿ ಬಟರ್ ಮೆಲ್ಟ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಹಾಫ್ ಬ್ಲಾಕ್ ತೊಗೊಂಡಿದ್ದೀನಿ, ದಟ್ ಈಸ್ ಅರೌಂಡ್ 2 ಟೇಬಲ್ ಸ್ಪೂನ್ ಆಫ್ ಬಟರ್. ಇದಕ್ಕೆ ಪೂರ್ತಿ 1 tin ಮಿಲ್ಕ್ ಮೇಡ್ ಹಾಕೊಳ್ಳೋಣ. ಆ್ಯಕ್ಚುಲಿ ಮಿಲ್ಕ್ ಮೇಡ್ದು ಇನ್ನೊಂದು ಟ್ರಿಕ್ ಏನು ಅಂತಂದರೆ, ತುಂಬ ಸ್ಟಿಕ್ಕಿ ಸರ್ಫೇಸ್ ಇರೋದ್ರಿಂದ ತುಂಬ ಟಿನ್ನಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಆ ಥರ. ಅದನ್ನು ಒಂದು ಚೂರು ಗ್ಯಾಸ್ ಮೇಲೆ ಬಿಸಿ ಮಾಡಿ, ಹಿಟ್ಲ ಹಿಡ್ಕೊಂಡು ಬಿಸಿ ಮಾಡಿ, ಎಲ್ಲ ಬಿಟ್ಕೊಂಡು ಫುಲ್ ಡೈಲ್ಯೂಟ್ ಆಗುತ್ತೆ. ಆಗ ಮತ್ತೆ ಪೋರ್ ಮಾಡ್ಕೋಬೋದು, ಅಥವಾ ಓವನ್ನಲ್ಲಾದರೂ ಓಕೆ. ಈಗ ಇದಕ್ಕೆ 1.5 ಸ್ಪೂನ್ ಕೋಕೋ ಪೌಡರ್ ಹಾಕೋಣ. ಬೇಕಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳೋಣ. ನಾನು ಯೂಸ್ ಮಾಡ್ತಾ ಇರೋದು ಸಾಲ್ಟೆಡ್ ಬಟರು, ಮತ್ತು ಇದು ನೋ ಸ್ವೀಟ್ನೆಸ್ ಕೋಕೋ ಪೌಡರು. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಆಯಿತು ಅಂತಂದರೆ ಕಹಿ ಹೊಡೆಯೋ ಚಾನ್ಸ್ ಇರುತ್ತೆ. ಸೊ ಕೀಪ್ ಇಟ್ 1.5 ಸ್ಪೂನ್, ದಟ್ ಶುಡ್ ಬಿ ಓಕೆ ಅಂತ ಅನಿಸುತ್ತೆ. ಇದರಲ್ಲಿ ಅಡಿಷ್ನಲ್ ಶುಗರ್ ಏನೂ ಆ್ಯಡ್ ಮಾಡೋಂಗಿಲ್ಲ, ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕಲ್ಲೇ ಸಖತ್ತು ಶುಗರ್ ಕಂಟೆಂಟ್ ಇರುತ್ತೆ. ಆ್ಯಂಡ್ ತುಂಬ ಶುಗರಿ ಆದ್ರೂ ಸ್ವೀಟ್ನೆಸ್ ಅದು ತಿನ್ನೋಕ್ಕೆ ಒಂಥರ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ನೋಡಿ, ಈ ಥರ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕೈ ಬಿಡ್ದಂಗೆ ಆಡಿಸ್ಬೇಕು. ಇದರಲ್ಲಂತೂ ಕೈ ಬಿಟ್ಟರೆ ತಳ ಹಿಡಿದು ಬಿಡುತ್ತೆ. ಯು ಹ್ಯಾವ್ ಟು ಕೀಪ್ ಸ್ಟರಿಂಗ್ ಇಟ್. ಅದು ಲಂಪ್ಸ್ ಥರ ಕಾಣಿಸುತ್ತೆ, ಬಟ್ ಲಂಪ್ ಏನೂ ಆಗಲ್ಲ. ನೋಡಿ, ಆ ಮಿಲ್ಕ್ ಮೇಡೆಲ್ಲ ಫುಲ್ಲು ಈ ಹಾಲಲ್ಲಿ ಹುಕ್ಕವಾಗಿ ಬರುತ್ತಲ್ಲ, ಬಬಲ್ಸ್ ಥರ, ಆ ಥರ ಬರುತ್ತೆ. ಇಟ್ ಈಸ್ ಓಕೆ. ಸೊ ದಟ್ ಈಸ್ ವೆನ್ ಇಟ್ಸ್ ಬಿಗನ್ ಕುಕ್ಕಿಂಗ್ ಅಂತ. ಈಗ ಇದಕ್ಕೆ ಚೂರು ಮೈದಾ ಹಿಟ್ಟು ಹಾಕೋಣ. ಪ್ರಾಬಬ್ಲಿ 1/2 ಟೀ ಸ್ಪೂನ್. ಎಸ್, ನೋಡಿ, ಲಂಪ್ಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಸಿ ಯು ಕ್ಯಾನ್ ಕಾರ್ನರ್ ಇಟ್ ಆ್ಯಂಡ್ ಫ್ಲ್ಯಾಟನ್ ಇಟ್ ಈ ಥರ. ಎಸ್ಪೆಷಲಿ ಮೈದಾ ಹಿಟ್ಟು ಹಾಕಿದ್ಮೇಲಂತೂ ಚೆನ್ನಾಗಿ ತಿರುಗಿಸ್ಬೇಕು. ಇದಕ್ಕೆ ರೋಸ್ಟೆಡ್ ನಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಈ ಪೂರ್ತಿ ಸ್ಟರಿಂಗ್ ವಿಡಿಯೋ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕನ್ಸಿಸ್ಟೆನ್ಸಿ ಹೇಗೆ ತಿಕ್ಕಾಗುತ್ತೆ ಅನ್ನೋದು ನೀವು ನೋಡ್ಕೋಬೇಕು. ಅದರ್ವೈಸ್ ಫಸ್ಟ್ ಟೈಮ್ ಮಾಡ್ತಾ ಇರೋರಿಗೆ ಏನಾಗುತ್ತೆ, ಓ ಸೀದೋಯ್ತಾ ಅಥವಾ ಗಂಟಾಗೋಗುತ್ತಾ ಅಂತ ಅನಿಸುತ್ತೆ. ಏನೂ ಆಗೋದಿಲ್ಲ, ನಥಿಂಗ್ ಟು ವರಿ. ಅದನ್ನು ತಿರುಗಿಸ್ತಾ ಇದ್ದರೆ ಫುಲ್ಲು ಲಂಪ್ಸ್ ಎಲ್ಲನೂ ಇದಾಗುತ್ತೆ. ಹಾಗೆ ನೋಡಿ ಹೇಗೆ ಬಿಟ್ಕೋತಾ ಇದೆ ಸೈಡ್ಸ್ ಎಲ್ಲ ಪ್ಯಾನ್ನ. ಇವಾಗ ಇನ್ನೊಂದು ಚೂರು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಅದು ತಿಕ್ನೆಸ್ಗೋಸ್ಕರ ಅಷ್ಟೇ.
ಜಾಸ್ತಿನೂ ಹಾಕೋದೇನು ಬೇಡ. ನೋಡಿ ಹೇಗೆ ತಿಕ್ಕಾಗಿ ಆಗ್ತಾಯಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯು ಹ್ಯಾವ್ ಟು ಟ್ರೈ ದಿಸ್ ಅಟ್ ಹೋಮ್ ಒನ್ಸ್. ಆ್ಯಂಡ್ 15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳೋದು ಇಲ್ಲ ಇದನ್ನು ಮಾಡೋದಕ್ಕೆ. ನೋಡಿ ಈ ಥಿಕ್ನೆಸ್ ಆಗ್ತಾ ಇದೆ. ಸೊ ಈ ಥಿಕ್ನೆಸ್ ಬಂದ ಮೇಲೆ ಒಲೆ ಆಫ್ ಮಾಡ್ಕೊಳ್ಳಿ. ಈಗ 1 ಸ್ಪೂನ್ ಆಯಿಲ್ನ ಸರ್ಫೇಸಿಂಗ್ ಮಾಡ್ಕೊಳ್ಳಿ ಪ್ಲೇಟ್ ಮೇಲೆ, ಸೊ ಅಂಟಬಾರದು ಅಂತ. ಇದಕ್ಕೆ ಈ ಪ್ರಿಪೇರ್ಡ್ ಚಾಕ್ಲೇಟ್ನ ಪೋರ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆಗುತ್ತೆ. ಒಲೆಯಿಂದ ತೆಗೆದು ಪ್ಲೇಟ್ಗೆ ಹಾಕೋಷ್ಟೊತ್ತಿಗೆ ಇಷ್ಟು ಗಟ್ಟಿ ಆಗುತ್ತೆ. ಈಗ ಚೆನ್ನಾಗಿ ಫ್ಲ್ಯಾಟ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು. ಸೊ ಕ್ಲೀನಾಗಿ ಫ್ಲ್ಯಾಟ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ಕ್ವೇರ್ದು ನೀವು ಪ್ಲೇಟ್ ಯೂಸ್ ಮಾಡ್ಬೋದು. ಇದ್ರ ಮೇಲೆ ಚೂರು ಕೋಕೋ ಪೌಡರ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಈಗ ನೈಫ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ತಣ್ಣಗಾದ್ಮೇಲೆ ಒಂದು 1/2 an hour ಆದಮೇಲೆ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಅಷ್ಟು ಬೇಗ ಆಯಿಲಿನ ಅಂಶ ಹೊಟ್ಟೋಗಿದ ತಕ್ಷಣ ತಿರ್ಗಾ ಕಟ್ಟಾಗೋದು ಕಷ್ಟ. ಸೊ ರೀಅಪ್ಲೈ ಮಾಡ್ಕೊಳ್ಳಿ ಆಯಿಲ್ನ ಆ್ಯಂಡ್ ತಿರ್ಗಾ ಕಟ್ ಮಾಡಿ, ಈಸಿ ಆಗುತ್ತೆ. ನೋಡಿ ಈ ಥರ ಇರುತ್ತೆ ತಣ್ಣಕ್ಕಾದ ಮೇಲೆ. ಆ್ಯಂಡ್ ಸ್ಕೂಪ್ ಮಾಡ್ಕೊಳೋದು ಸಾಫ್ಟಾಗಿರುತ್ತೆ, ತಿನ್ಬೋದು. ಇಲ್ಲವಾ ಈ ಥರ ನಾನು ಫ್ರೀಸ್ ಮಾಡಿದ್ದೀನಿ. 1 hour ಫ್ರೀಸ್ ಆದಮೇಲೆ ನೋಡಿ ಈ ಟೆಕ್ಸ್ಚರ್ ಬರುತ್ತೆ. 2 ಥರನೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಹಾರ್ಡ್ ಅನಿಸುತ್ತೆ ಫ್ರೀಸ್ ಮಾಡಿದ್ಮೇಲೆ ತೆಗಿಯೋದಕ್ಕೆ. ನೋಡಿ ಈ ಥರ ಬರುತ್ತೆ. And if you like this recipe, please give a like and subscribe. Thank you.